ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ವೆಡ್ನೆಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಚಿಕ್ಕದಾಗಿ ಉದ್ದ ಬದನೆಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿಗೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸಾಲ್ಟು ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬದನೆಕಾಯಿ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕಿಟ್ಕೊಳ್ಳಿ. ನೀರಿಂದ ಡೈರೆಕ್ಟ್ ತೆಗೆದ ತಕ್ಷಣವೇ ಈ ಪೌಡರನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇದಾದಮೇಲೆ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ, 4ರಿಂದ 5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬರೀ ಹುಣಸೆಹಣ್ಣಿನ ರಸದಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಅನಿಸಿದಾಗ ಸೊ ಏನು ಮಸಾಲ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಿ ಬದನೆಕಾಯಿ ಅದನ್ನು ಆ್ಯಡ್ ಮಾಡಿಕೊಂಡು ಈಗೇನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಒಂದು 3-5 ನಿಮಿಷ ಬೇಯಿಸ್ಕೊಳ್ತೀನಿ. ಬದನೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಸೊ ಆಫ್ಟರ್ 5 ಮಿನಿಟ್ಸು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಸೊ ಮಿಡಲಲ್ಲಿ 1-2 ಸರಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒತ್ತಿಬಿಡುತ್ತೆ. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ತುಂಬ ಚೆನ್ನಾಗಿರುತ್ತೆ. ವಾಂಗಿಬಾತು ನಾನು ಕುಕ್ಕರಲ್ಲಿ ರೈಸ್ ಬಾತ್ ಮಾಡೋದು ವಾಂಗಿಬಾತ್ ಬದನೆಕಾಯ್ದು ತೋರಿಸಿದೆ ನಾನು. ಇದು ಡೈರೆಕ್ಟು ಕುಕ್ಕುಡ್ ರೈಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಒಗ್ಗರಣೆಗೆ. ಸೊ ತುಂಬಾ ಟೈಪ್ಸ್ ಇದೆ, ಯಾವ ಥರನಾದರೂ ಮಾಡ್ಕೊಳ್ಳಿ. ಯಾವ ಥರ ಬೇಕಂದ್ರೂ ಕೂಡ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ವಿಡಿಯೋ ಒಂದ್ಸರಿ ಹಾಕಿದ್ದೀನಿ. ಸೊ ಇವಾಗ ವಾಂಗಿಬಾತ್ ರೆಡಿ ಆಯಿತು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟಿಫನ್ಗೆ, ಲಂಚ್ಗೆ ಕೂಡ ನೀವು ಕಳಿಸ್ಬೋದು ಬಾಕ್ಸ್ಗೆ. ಧ್ವನಿಗೆ ತುಂಬ ಇಷ್ಟ ವಾಂಗಿಬಾತ್ ಅಂದರೆ, ಹೊಟ್ಟೆ ತುಂಬ ತಿಂದ್ರು ಇವತ್ತು. ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರದ್ದೆಲ್ಲ ಮುಗಿಸ್ಕೊಂಡು ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಹಾಸಿಗೆ ಎಲ್ಲ ಬಿಸಿಲಲ್ಲಿ ಹಾಕಿದ್ದೆ. ಸ್ವಲ್ಪ ಮಂಚ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಎಲ್ಲ ತಗೊಬಂದು ರೆಡಿ ಮಾಡಿ ನನ್ನ ಆ್ಯಸ್ ಯೂಶ್ವಲ್ ಕೆಲಸಗಳು ತುಂಬಾ ಇದ್ದು ಎಲ್ಲ ಮುಗಿಸ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ, ಕೊನೆಗೆ 1 o'clockಗೆ ಧ್ವನಿನೂ ಕರ್ಕೊಬಂದು ಅವಳಿಗೆ ಊಟ ಮಾಡಿಸಿ ಮಲಗಿಸಿ ನಾನು ಧ್ವನಿಗೆ ಸಮೋಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಮೋಸ ಮೈದಾ ಇದಲ್ಲಿ ಜಾಸ್ತಿ ಮಾಡ್ತಾರೆ. ಮೈದಾ ಆರೋಗ್ಯಕ್ಕೆ ಅಷ್ಟು ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅನ್ನೋಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಡಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಯಾವ ಥರ ಅದಕ್ಕೆ ಕಲಿಸ್ಕೊಳ್ತಿರೋ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಆ್ಯಸ್ ಯೂಶ್ವಲ್ ನಾನು ಜಾಸ್ತಿ ನೀರು ಮಾಡ್ಕೊಳ್ಳಲ್ಲ, ಜಸ್ಟ್ ಆಯಿಲ್ ಹಾಕಿ ಗ್ರೀಸ್ ಮಾಡಿ ಇಟ್ಟಿರ್ತೀನಿ, ರೆಸ್ಟಲ್ಲಿ ಬಿಡ್ತೀನಿ ಒಂದು 10-15 ಮಿನಿಟ್ಸು. ಈ ಕಡೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸೋಂಪು ಕಾಳು, ಹಾಗೆ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋವಂಥ ಬಟಾಣಿ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು, ಟರ್ಮರಿಕ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಸೊ ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋವಂಥ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ನಾನು ಬಟಾಣಿ ಕಾಳು ಒಟ್ಟಿಗೆ ಬೇಯಿಸ್ಕೊಂಡಿದ್ದೆ. 2 ವಿಷಲ್ಸ್ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋವಂಥ ಪೊಟ್ಯಾಟೋನ ಡೈರೆಕ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂ ಸಮೋಸಕ್ಕೆ ಆಲೂ ಸ್ಟಫಿಂಗ್ ರೆಡಿ ಆಯಿತು. ಸೊ ಆಲೂಗೆಡ್ಡೆದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನು ನೀಡ್ ಮಾಡ್ಕೊಳ್ತಾ ಇದ್ದೀನಿ ಆಫ್ಟರ್ 5 ಮಿನಿಟ್ಸು. ಮುಂಚೆನೇ ಅಷ್ಟೊಂದು ಸ್ಟ್ರೆಸ್ ತೊಗೊಳೋದಕ್ಕಿಂತ ಆಯಿಲ್ ಗ್ರೀಸ್ ಮಾಡಿಟ್ಟಾದಮೇಲೆ ನೀಡ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಬರುತ್ತೆ.
ಸಮೋಸ ಮಾಡೋವಂಥ ಶೇಪಲ್ಲಿ ರೌಂಡ್ ಶೇಪಲ್ಲಿ ಹಾಫ್ ಕಟ್ ಮಾಡಿಕೊಂಡು ಸ್ಟಫಿಂಗ್ ಮಾಡಿಕೊಂಡು ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಆಯಿಲನ್ನು ಚೆನ್ನಾಗಿ ಕಾಸ್ಕೊಳ್ಳಿ. ಸೊ ಆ ಚೆನ್ನಾಗಿ ಕಾದಿರೋವಂಥ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಲೂ ಸಮೋಸ ರೆಡಿ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಸಮೋಸ. ನಿದ್ದಾಯ್ತೇನಪ್ಪ ಸಮೋಸೆ? ಸಮೋಸೆ ಸಮೋಸೆ ಬೇಕಾ? ಕೊಡ್ತೀನಿ ಬಾ. ಸಮೋಸೆ ಬೇಕಾ? ಕೊಡ್ತೀನಿ ಬಾ. ಗೆಟಪ್ ಗೆಟಪ್. ಧ್ವನಿಗೆ ಸಮೋಸ ಅಂದರೆ ತುಂಬ ಇಷ್ಟ. ನಮ್ಮ ಮನೆ ಹತ್ರ ಸಮೋಸೆ ಸಮೋಸೆ ಅಂತ ಮಾರ್ಕೊಬರ್ತಾರೆ. ಸೊ ಅವಳಿಗೆ ಸಮೋಸ ಅನ್ನಲ್ಲ, ಸಮೋಸೆ ಅನ್ನೋ ವರ್ಡೇ ಇಷ್ಟ ಅವಳಿಗೆ ಆ್ಯಕ್ಚುಲಿ. ಸೊ ಸಮೋಸ ತಿಂದಳು, ಅವಳು ಕೂಡ ಇಷ್ಟಪಟ್ಟು ತಿಂದಳು. ತಿಂದ್ಬಿಟ್ಟು ಸ್ವಲ್ಪ ಹಾಲು ಕುಡಿದು ಹೊರಗಡೆ ಆಟ ಆಡಿ ಆಮೇಲೆ ನಾನು ಕೂಡ ಅವಳ ಜೊತೆಗೆ ಟೀ ಕುಡಿದು ನಾನು ಸ್ವಲ್ಪ ಸಮೋಸ ತಿಂದು ಡಿನ್ನರ್ ಸ್ಟಾರ್ಟ್ ಮಾಡಿದೆ. ಇವತ್ತು ಡಿನ್ನರ್ಗೆ ಬಗಾರ ರೈಸ್ ಅಂತ ಮಾಡ್ತಾರೆ, ಅದನ್ನು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಬಗಾರ ರೈಸ್ ಅಂದರೆ ತೆಲಂಗಾಣ ಆಂಧ್ರ ಕಡೆ ಮಾಡೋವಂಥದ್ದು. ಅದನ್ನು ಗ್ರೇವಿ ಎಲ್ಲ ಮಾಡ್ತಾರಲ್ಲ ಅದ್ರ ಜೊತೆಗೆ ಮಾಡೋವಂಥ ರೈಸ್ ಇದು. ಸೊ ಇದರಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಸಿಮೆಣಸಿಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ಪೈಸಸಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಯಾವ್ಯಾವ ಸ್ಪೈಸಸ್ ಇದೆ ಎಲ್ಲದನ್ನು ಕೂಡ ಹಾಕ್ಕೊಳ್ಳಿ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಜೀರಿಗೆ ಕಾಳು ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಕಸೂರಿ ಮೇಥಿ ಹಾಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ 1-2 ಲೋಟ ನೀರು ಹಾಕ್ಕೊಂಡು ಆಯಿಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ನೀರು ನೆನೆಸ್ಕೊಂಡಿರೋವಂಥ 10 ನಿಮಿಷ ನೆನೆಸಿಟ್ಟಿದ್ದೆ ನಾನು ಅಕ್ಕಿಯನ್ನು. ನೆನೆಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಷ್ಟು ಅಕ್ಕಿಗೆ 2.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಕೊನೆಗೆ ಉಪ್ಪು ಹಾಕ್ಬಿಟ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು ಫಿನಿಶಿಂಗಲ್ಲಿ. ಹಾಕ್ಕೊಂಡ್ಬಿಟ್ಟು ಅನ್ನ ಹೇಗೆ ಮಾಡ್ತಿರೋ ಅದೇ ಥರನೇ ಮಾಡಿಕೊಂಡ್ರೆ ಆಯಿತು. ರೈಸ್ ಬಾತ್ ಕುಕ್ಕರಲ್ಲಾದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ಸೊ ಓಪನ್ ಪಾತ್ರೆನಲ್ಲಿ ಮಾಡೋದಲ್ವ, ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. 2.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ 90% ರೈಸ್ ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸೊ ರೆಡಿ ಆಯ್ತು. ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಅನ್ನ ಬೆಂದಿದೆ. ಸೊ ಈಗ ಬಗಾರ ರೈಸ್ ರೆಡಿ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಇದನ್ನು ಚಿಕನ್ ಜೊತೆ ಅಥವಾ ಗ್ರೇವಿ ಯಾವುದಾದ್ರೂ ಇದ್ದರೆ ಅದ್ರ ಜೊತೆ ತಿಂತಾರೆ. ಬಟ್ ನಾವು ಗೋಬಿ ಜೊತೆ ಟ್ರೈ ಮಾಡಿದ್ವಿ. ನಮ್ಮ ಮನೆಯವ್ರು ಗೋಬಿ ತಂದಿದ್ರು. ಗೋಬಿ ಜೊತೆ ಬಗಾರ ರೈಸ್ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ಈ ವಿಡಿಯೋನು ಕೂಡ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.